3 ದಿನವಾಯ್ತಣ್ಣ, ಹೊಟ್ಟೆಗೊಂತು ತನ್ನ ಇಲ್ಲ. ಗಂಡನ ಮನೆಗೆ ಹೋಗೋದಕ್ಕೆ ಕಾಲೆಲ್ಲ ಶಕ್ತಿ ಕೂಡ ಇಲ್ಲ. ಅಣ್ಣ, ಈ ಮನೆಯ ಮಹಾಲಕ್ಷ್ಮಿ ಅದನ್ನ ಮತ್ತಿಗೆ ಕೈಯಿಂದ ಒಂದೇ ಒಂದು ತನ್ನ ಹಾಕ್ಸಣ್ಣ. ಇಲ್ಲಿ ಕುಂತ್ಕೊಳ್ಳೋದಿಲ್ಲ, ಹೊರ ಬಾಗಿಲಲ್ಲಿ ಕುಂತುಂಡು ನನ್ನ ಗಂಡನ ಮನೆಗೆ ಹೋಗ್ತೀನಿ. ನಿನ್ನ ಕೈ ಮುಗಿದು ಯಾವ ಮಿಂಡನನ್ನು ನಂಬಿಕೊಂಡು ಓಡಿ ಬಂದಿದೆಯೋ ಯಾರಿಗೆ ಗೊತ್ತು? ನಿನ್ನಂತ ಜಾರ ಪಿಂಡಕ್ಕೆ ನನ್ನ ಕೈಯಿಂದ ಊಟ ಹಾಕೋದ, ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ಹೋಗಿ ಮೊದಲು ಹೋಗಿಲ್ಲ. ಒಬ್ಬಳು ಬಯಸ್ಕೊಳ್ಳೋದಲ್ಲದೆ ಏನಿನ ಹಣದ ಹೊಟ್ಟೆಗೂ ಬಯಸ್ತೀಯ. ಹೋಗೆ, ಹೊರಟೋಗೆ. ನನ್ನಪ್ಪಳಿಗಿಲ್ಲದೆ ಮನೆಯಲ್ಲಿ ಕಾಲಿಟ್ಟಿದ್ದಾದ್ರೆ ನಿನಗೆ ನನ್ನ ನಾಡಿಯಾಗಿದೆ. ನಿಮ್ಮ ಮಗಳಂತೆ ನಾನೇನು ಗೈಯಾಳಿ ಅಲ್ಲ. ನಿನಗೆ ಎಂಥ ಕಷ್ಟ ಬಂದರೂ ನಿನ್ನ ಹೆಣ್ಣುತನವನ್ನು ಮಾತ್ರ ಕಳೆದುಕೊಳ್ಳಬೇಡಮ್ಮ. ನೋಡಮ್ಮ, ಹೆಣ್ಣಿನ ಜೀವನವೆಂದರೆ ಮಣ್ಣಿನ ಮಡಿಕೆ ಇದ್ದ ಹಾಗೆ. ಆ ಮಣ್ಣಿನ ಮಡಿಕೆಯನ್ನು ಮುಟ್ಟಿದ್ರೆ ಬಯಲಿಯಾಗುತ್ತದೆ ತಾಯಿ. ಅಂದಂತೆ ಈಗ ಪೋಸ್ಟ್ಮನ್ ಬಂದಂತಿತ್ತು. ರಘು ಏನಾದರೂ ಪತ್ರ ಬರೆದಿದ್ದಾನೇನಪ್ಪ? ಛೇ 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 ಅಮ್ಮ, ಇನ್ನೂ ಆ ರಘುವೀರನ ಹುಚ್ಚೇ ಬಿಟ್ಟಿಲ್ವೇನಮ್ಮ ನಿಮಗೆ? ಯಾವ ಕೆರೆಯಲ್ಲಿ ಬಿದ್ದು ಸತ್ನೋ ಏನೋ. ಯಾಕೋ ಈ ರೀತಿ ಮಾತಾಡಿ ಹಣದ ಏನಿನ ತಾಯಿ ಮನಸ್ಸನ್ನ ನೋಯಿಸ್ತೀಯಪ್ಪ ನೀನು. ನನಗೆಂತ ಮನೆ ಕೊಟ್ಬಿಟ್ಟಮ್ಮ. ನನ್ನ ಗೋಳಾಟ ನೋಡೋದಕ್ಕಾಗಿ ಆ ಕುಡುಕನಿಂದ ದಾರಿ ಹಿಡಿದು ಕೊಟ್ರೇನಮ್ಮ ನೀವು. ಏನಾಯ್ತು ಮಗಳೇ, ಏನಾಯ್ತಪ್ಪ? ಇನ್ನೂ ಏನಾಗ್ಬೇಕಪ್ಪ, ಇನ್ನೂ ಏನಾಗ್ಬೇಕು? ನನ್ನ ಗಂಡನ ಕುಡಿದ ಚಟಕ್ಕಾಗಿ ಮನೇಲಿರುವ ಯಾವ ವಸ್ತು ಸಾಲ್ತಾ ಇಲ್ಲ. 3 ದಿನಕ್ಕೊಮ್ಮೆ ಮನೆ ಬರೋ ದೃಷ್ಟಿಯಲ್ಲಿ ನಾನು ನಾಯಿಗಿಂತ ಕೀಳಾಗಿ ಹೋಗಿದ್ದೇನಪ್ಪ. ಅಪ್ಪ, ನೀವಾಗ್ಲಿ ಅಣ್ಣನಾಗ್ಲಿ ಬಂದು ಅವ್ರಿಗೆ ಬುದ್ಧಿವಾದ ಹೇಳುವವರೆಗೂ ನಾನು ಮಾತ್ರ ಇಲ್ಲಿಂದ ಹೋಗೋದಿಲ್ಲಪ್ಪ. ಏ ಶಶಿಕಲಾ, ಈ ಮನೆ ಹೊಸ್ತಿಲ ಒಳಗಡೆ ನೀನು ಕಾಲಿಡಬಾರ್ದು. ಯಾಕಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆಂಬಂತೆ ನಿಮ್ಮನ್ನ ಈ ಮನೆನ ಹಾಳು ಮಾಡಿ ನಿನ್ನ ಮದುವೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ನೀನು ಈ ತವರು ಮನೆಗೆ ಬರ್ತೀನಿ ಅಂದ್ರೆ ಅದಕ್ಕೆ ನಾನು ಮಾತ್ರ ಆಸ್ಪದ ಕೊಡುವುದಿಲ್ಲ. ಹೋಗೆ ಮೊದಲು ಹೋಗಿಲಿಂದ. ಒಮ್ಮೆ ಮದುವೆ ಶಾಸ್ತ್ರ ಮುಗಿದ ತಕ್ಷಣ ರಕ್ತ ಸಂಬಂಧ ಮುಗ್ದೋಯ್ತ. ನನ್ನ ತವರು ಮನೆ ಬರೋದಕ್ಕೂ ಆಸ್ಪದವಿಲ್ಲೇನಮ್ಮ? ಆಸ್ಪದವಿದೆ ಶಶಿಕಲಾ, ಆಸ್ಪದವಿದೆ. ಬರುವಂತೆ ಬಂದರೆ ಆಸ್ಪದವಿರುತ್ತದೆ ಹೊರತು ಹೀಗೆ ರೀತಿ ಬಿಟ್ಟು ಬರುವ ಹೆಣ್ಣಿಗೆ ತವರಿನಲ್ಲಿ ಕೂಡ ಆಸ್ಪದ ದೊರೆಯಲಾರದು ಅಂತ ಚೆನ್ನಾಗಿ ತಿಳಿದುಕೊಳ್ಳಬೇಕು. ನೋಡು, ನಾವೇನು ಈಗ ಮದುವೆಗಾಗಿ ಕರೆದಿಲ್ಲ, ಮುಂಜಿಗಾಗಿಯೂ ಕರೆದಿಲ್ಲ. ಕರೆಯದೆ ಬಾರದ ತವರಿಗೆ ಬರಲಿಕ್ಕೆ ನಾಚಿಕೆ ಆಗೋದಿಲ್ವಾ ನಿನ್ನ ಜನ್ಮಕ್ಕೆ? ನನ್ನ ಗಂಡ ನನಗೇನೇ ಚಿತ್ರಹಿಂಸೆ ಕೊಟ್ರು ಅದನ್ನು ಕೇಳೋದಕ್ಕೆ ನೀವು ಬರೋದಿಲ್ವೇ? ನೋಡು ಶಶಿಕಲಾ, ನಿನ್ನ ಪತಿಯ ಗುಣಗಳನ್ನು ಸರಿಪಡಿಸಿಕೊಳ್ಳುವುದು ಸಹಧರ್ಮಿಣಿಯಾದ ನಿನ್ನ ಕರ್ತವ್ಯ ಹೊರತು ಮದುವೆ ಮಾಡಿಕೊಟ್ಟ ಬಂಧು ಬಾಂಧವರದಲ್ಲ. ನೋಡು, ನಿನ್ನ ಪಾಲಿಗೆ ಬಂದ ಎಡೆಯನ್ನು ನೀನೇ ಸರಿಪಡಿಸಿಕೊಂಡು ಊಟ ಮಾಡಬೇಕು. ಅದು ನಮಗೇನು ಸಂಬಂಧ? ದಿಲೀಪ, ನೋಡು, ಎಷ್ಟೇ ಆದರೂ ಇವಳು ನಿನ್ನ ತಂಗಿಯಪ್ಪ. ನಿನ್ನ ಬೆನ್ನ ಹಿಂದೆ ಹುಟ್ಟಿ ಬಂದಿರುವ ನಿನ್ನ ತಂಗಿ. ಕೈ ಮುಗಿದು ಕೇಳ್ತೀನೋ ದಿಲೀಪ? 2 ದಿವಸ ಮಗನೇ, ಮಗನೇ, 2 ದಿನ ನಿನ್ನ ಆಫೀಸಿಗೆ ರಜೆ ಹಾಕಿ ಅವಳ ಗಂಡನಿಗೆ ಬುದ್ಧಿ ಹೇಳಿ ಹಚ್ಚಿ ಬಾರಪ್ಪ. ಏನು ಬೇಕಾಗಿಲ್ಲ, ಅವ್ರಿಗೆ ರಜೆ ಸಿಗುವುದಿಲ್ಲ. ಏಯ್, ಏನೇ ಸುಮ್ಮನೆ ನಿಂತ್ಕೊಂಡೆ? ಹೋಗಿಲ್ಲಿಂದ. ಜಯ ತಾಯಿ,
ದೇವರು ನಿಮ್ಮನ್ನ ಸುಖದಿಂದ ಇಟ್ಟಾನಂತ ತಿಳ್ಕೊಂಡ ನೊಂದ ಬಂದವರಿಗೆ ಚುಚ್ಚಿ ಮಾತನಾಡಬಾರದಮ್ಮ. ಅದು ನ್ಯಾಯವೂ ಅಲ್ಲ. ಒಂದು ವೇಳೆ ನನ್ನ ಮಗಳಿಗೆ ಬಂದ ಪರಿಸ್ಥಿತಿಯು ನಿನಗೇನಾದ್ರೂ ಬಂದಿತ್ತು ಅಂದ್ರ ಅವಾಗ ನೀ ಏನು ಮಾಡ್ತಿ ತಾಯಿ, ಹೇಳು ನೋಡೋಣ. ಏನು ಮಾಡ್ತಿದ್ಯಾ ಅಂದ್ರೆ ನನ್ನ ಗಂಡನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಸರಿಯಾದ ದಾರಿ ಹಚ್ತಿದ್ದೆ. ವಿಧಿ ವಿಲಾಸದಿಂದ ಈ ನಿನ್ನ ಗಂಡ ನಿನ್ನ ಮಾತನ್ನೇ ಕೇಳದೆ ಹೋದರೆ ಅವಾಗೇನು ಮಾಡ್ತಿ ತಾಯಿ? ತವರು ಮನೆಯವರು ಕರೆಯದೆ ತವರು ಮನೆಗೆ ಓಡಿ ಬರೋದಕ್ಕೆ ನಿಮ್ಮ ಮಗಳಂತೆ ನಾನೇನೋ ಗೈಯಾಳಿ ಅಲ್ಲ. ಒಂದು ವೇಳೆ ನನ್ನ ಗಂಡ ಏನಾದರೂ ನನ್ನ ಮಾತನ್ನು ತಿರಸ್ಕಾರ ಮಾಡಿದ್ದೆ ನಿಜವಾದ್ರೆ ಕೆರೆಯೇನೋ ಬಾವಿನ ಹಾರಿ ಪ್ರಾಣ ಬಿಡ್ತಿದ್ದೆ ಹೊರತು ಈ ರೀತಿ ತವರು ಮನೆಗೆ ಓಡಿ ಬರ್ತಿರ್ಲಿಲ್ಲ. ಶಶಿಕಲಾ, ಈಗಲಾದರೂ ಅರ್ಥವಾಯ್ತೇನಮ್ಮ ನಿಜವಾದ ಗರತಿ ಹೇಗೆ ಇರ್ತಾಳೆ ಅಂತ? ಅರ್ಥವಾಯ್ತಣ್ಣ, ಅರ್ಥವಾಯಿತು. ನೀವು ಕರೆದು ನಿಮ್ಮ ಮನೆಗೆ ಬಂದಿದ್ದು ನನ್ನದೇ ಅಪರಾಧ. 3 ದಿನವಾಯ್ತಣ್ಣ, ಹೊಟ್ಟೆಗೊಂತು ತನ್ನ ಇಲ್ಲ. ಗಂಡನ ಮನೆಗೆ ಹೋಗೋದಕ್ಕೆ ಕಾಲೆಲ್ಲ ಶಕ್ತಿ ಕೂಡ ಇಲ್ಲ. ಅಣ್ಣ, ಈ ಮನೆಯ ಮಹಾಲಕ್ಷ್ಮಿ ಅದನ್ನ ಮತ್ತಿಗೆ ಕೈಯಿಂದ ಒಂದೇ ಒಂದು ತನ್ನ ಹಾಕ್ಸಣ್ಣ. ಇಲ್ಲಿ ಕುಂತ್ಕೊಳ್ಳೋದಿಲ್ಲ, ಹೊರ ಬಾಗಿಲಲ್ಲಿ ಕುಂತುಂಡು ನನ್ನ ಗಂಡನ ಮನೆಗೆ ಹೋಗ್ತೀನಿ. ಇಲ್ಲ ಬೇಡಪ್ಪ, ಒಂದು ತನ್ನ ಹಾಕಣ್ಣ, ನಿನ್ನ ಕೈ ಮುಗಿದು. ಗಂಡನ ಮನೆ ಬಿಟ್ಟು ತವರು ಮನೆಗೆ ಓಡಿ ಬಂದಿರೋ ನಿನಗೆ ನನ್ನ ಕೈಯಿಂದ ಅನ್ನ ಹಾಕೋದ? ಏಯ್, ಯಾವ ಮಿಂಡನನ್ನು ನಂಬಿಕೊಂಡು ಓಡಿ ಬಂದಿದೆಯೋ ಯಾರಿಗೆ ಗೊತ್ತು? ನಿನ್ನಂತ ಜಾರ ಪಿಂಡಕ್ಕೆ ನನ್ನ ಕೈಯಿಂದ ಊಟ ಹಾಕೋದ? ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ಹೋಗೆ ಮೊದಲು ಹೋಗಲಿಲ್ಲ. ಹೋಗೆ ಹೊರಟೋಗೆ, ನನ್ನಪ್ಪಳಿಗಿಲ್ಲದಿಗೆ ಮನೆಯಲ್ಲಿ ಕಾಲಿಟ್ಟಿದ್ದಾದ್ರೆ ನಿನಗೆ ನನ್ನ ನಾಡಿಯಾಗಿದೆ. ಇನ್ಯಾವತ್ತಿ ಮನೆಗೆ ಬರೋದಿಲ್ಲಮ್ಮ, ಇನ್ಯಾವತ್ತಿ ಮನೆಗೆ ಬರೋದಿಲ್ಲ. ಅಮ್ಮ, ನಾನು ಜಾಣಿ ಆಗಿದ್ರೆ ನನ್ನ ಗಂಡ ಮನೇಲಿ ನೇಣು ಹಾಕಿಕೊಂಡು ಪ್ರಾಣ ಬಿಡಬೇಕಾಗಿತ್ತು. ಆದ್ರೆ ಎಂತ ಕರಳು ನೊಂದಿತ್ತು ಅಂತ ಇಲ್ಲಿವರೆಗೂ ಬಂದ್ಬಿಟ್ಟಮ್ಮ. ಇಲ್ಲಮ್ಮ, ಇನ್ಯಾವತ್ತಿ ಮನೆಗೆ ಬರೋದಿಲ್ಲಮ್ಮ, ಇನ್ಯಾವತ್ತಿ ಮನೆಗೆ ಬರೋದಿಲ್ಲ. ಮಗಳೇ, ಏನೆಂದು ಆಶೀರ್ವಾದ ಮಾಡಲಿವಾ ನಿನಗ? ಏನೆಂದು ಆಶೀರ್ವಾದ ಮಾಡಲಿ? ನಿನಗೆ ಎಂತ ಕಷ್ಟ ಬಂದರೂ ಸಹಿಸಿಕೊಳ್ಳುವ ಶಕ್ತಿಯ ದೇವರು ನಿನಗೆ ದಯಪಾಲಿಸಲಿ ಅಂತ ಇಷ್ಟ ಆಶೀರ್ವಾದ ಮಾಡೋದು. ಆದರೂ ಒಂದು ಮಾತು ಮಗಳೇ, ಒಂದು ಮಾತು, ನಿನಗೆ ಎಂತ ಕಷ್ಟ ಬಂದರೂ ನಿನ್ನ ಹೆಣ್ಣತನವನ್ನು ಮಾತ್ರ ಕಳೆದುಕೊಳ್ಳಬೇಡಮ್ಮ. ನೋಡಮ್ಮ, ಹೆಣ್ಣಿನ ಜೀವನವೆಂದರೆ ಮಣ್ಣಿನ ಮಡಿಕೆ ಇದ್ದ ಹಾಗೆ. ಆ ಮಣ್ಣಿನ ಮಡಿಕೆಯನ್ನು ಮುಟ್ಟಿದ್ರೆ ಬಯಲಿಯಾಗುತ್ತದೆ ತಾಯಿ. ತಟ್ಟಿದ್ರೆ ಒಡೆದು ಹೋಗುತ್ತದೆ ತಾಯಿ. ಒಡೆದು ಹೋದ ಮಡಿಕೆಯನ್ನು ಒಂದು ಗೂಡಿಸಲೆಂದು ಯಾರೇ ಬಂದು ಎಷ್ಟೇ ಪ್ರಯತ್ನ ಪಟ್ಟರೂ
ಒಂದು ಗೂಡಲಾರದು ಮಗ, ಒಂದು ಅದರಂತೆ ಹೆಣ್ಣಿನ ಜೀವನವವ್ವ, ಹೆಣ್ಣಿನ ಜೀವನ. ಮಗಳೇ, ಅಕಸ್ಮಾತ್ ನಿನಗ ನಿನ್ನ ಹೆಣ್ತನವನ್ನು ಕಳೆದುಕೊಳ್ಳೋ ಪ್ರಸಂಗ ಏನಾದ್ರೂ ಬಂತು ಅಂದ್ರೆ ಅವಾಗ ನಿನ್ನ ಪ್ರಾಣ ಕೊಟ್ಟು ಬಿಡ್ತಾ ಇದೆ. ಪ್ರಾಣ ಬಿಟ್ಟು ಬಿಡವ. ನಾನು ಸಂತೋಷದಿಂದ ಬಂದು ನಿನ್ನ ಹೆಡಕ್ಕೆ ಮೂರಿಡಿ ಮಣ್ಣಾಗ್ತೀನವ. ಇನ್ನೂ ಏನಾಗಬೇಕಾಗಿದೆ ಹೆಣಕ್ಕ? ಇನ್ನು ಏನಾಗಬೇಕಾಗಿದೆ? ಒಬ್ಬೊಬ್ಬರೇ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನಾವೆಲ್ಲಿಗೆ ಹೋಗೋದೆ? ನಾವೆಲ್ಲಿಗೆ ಹೋಗೋದು? ಹೊಟ್ಟಿಲೆ ಹುಟ್ಟಿದ ಮಗಳು ಮಳೆ ಬಾಗಿಲಿಗೆ ಬಂದು ಅಣ್ಣ ಅತ್ತಿಗೆ 3 ದಿವಸದಿಂದ ಉಪವಾಸ ಇದ್ದೀನಿ, ಒಂದೇ ಒಂದು ತುತ್ತಣ್ಣ ನೀಡ್ರಿ. ಹೊರ ಬಾಗಿಲಲ್ಲಿ ಕುಂತು ತಿಂದು ಹೋಗುತ್ತೇನೆಂದ ಅಂಗಲಾಚಿ ಬೇಡಿದ ನನ್ನ ಮಗಳಿಗೆ ಒಂದೇ ಒಂದು ತುತ್ತಣ್ಣ ನೀಡಲಾರದ ಈ ತಂದೆ ಇನ್ನೂ ಬದುಕಬೇಕೆ? ನೀರು ನೀರು ನಿಲ್ಲು. ಈ ಮಣಿಯ ಒಂದು ಹನಿ ನೀರು ನನ್ನ ಬಾಯಿ ಬಿಡಬಾರ್ದು. ಹೋಗು, ಹೊರಗಡೆ ಹೋಗಿ ಎಲ್ಲರೂ ತೆಗೆದುಕೊ. ಸಮಾಧಾನವಾಗಿರಿ. ಅಯ್ಯೋ ದೇವರೇ, ನನ್ನ ಸಾವಿಗೆ ಇದೇ ಸರಿಯಾದ ಸಮಯ. ದೇವರೇ, ಇದು ನ್ಯಾಯವೇ? ಏನಿಲ್ಲ ಆಟಕ್ಕೆ ಕೊನೆಯಿಲ್ಲವೇ? ಮನುಜನ ಬಾಲಲಿ ದೇವರನಿಯೇ ಬಲ್ಲವರಾರಿಹರು. ಮನುಜನ ಬಾಲಲಿ ದೇವರನಿಯೇ ಬಲ್ಲವರಾರಿಹರು. ತಿಳಿಸಿ ಒಂದು ಬಳಗಾವ ಕಲಸಿ ಬಿಡುವನು. ತಿಳಿಸಿ ಒಂದು ಬಳಗಾವ ಕಲಸಿ ಬಿಡುವನು. ಯಾಕೋ ಯಾರೇ ಜೀವವನೇ, ಯಾಕೋ ಯಾರೇ ಜೀವವನೇ. ಎಲ್ಲಿ ಹೋದ್ರಿ? ನೀರು ಕೇಳಿದ್ರಲ್ಲ. ರೇಣುಕ, ಇಂದು ನಾನು ಅನಿವಾರ್ಯವಾಗಿ ಮನೆ ಬಿಟ್ಟು ಹೋಗುತ್ತಿದ್ದೀನಿ. ಮಗನ ಮನೆಯಲ್ಲಿದ್ದು ಮಾಣಿಗೇಡಿ ಆಗುವುದಕ್ಕಿಂತ ಮರಣ ಹೊಂದುವುದಲ್ಲೇ ಚಲಿಸಿದ್ದರಿಂದ ಇಂದು ನಾನು ಆತ್ಮಹತ್ಯೆಗೆ ಕೈ ಹಾಕುತ್ತಿದ್ದೇನೆ. ರೇಣುಕ, ನನ್ನನ್ನು ಹುಡುಕಿಸಬೇಡ. ಹುಡುಕಿಸಿದರೂ ಫಲವಿಲ್ಲ. ಇಂತಿ ನಿನ್ನ
ಗಣಪತಿ ರಾಯ ತಪಾಕಿ ರಾಮರಾಜ. ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಹೃದಯವಾದಿ ನಿನಗೆ ಲಲ್ಲಿಸುವೆ ಮಂದ ಪುಷ್ಪ ಎಲ್ಲೆಲ್ಲುವೆ ನಿನಗೆ ದೀಪ ಇದೆಯ ಮಾತಿದ ನಾಯ ಜಾಮದೇ ರಾಧಿಕಾ ಲಲ್ಲಾ ಪ್ರೀತಿ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಅರಿಶನ ನಿನ್ನೊಲವೇ ಪ್ರೇಮಗಾನ ಬೆಳಕಿ ಇದು ಮನಸ್ಸು ಮನಸ್ಸು ಬೆಳಕ ಬಿಡರಾಗ ಮಾಡಿದ ಲಲ್ಲಾ ಪ್ರೀತಿಗೆ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ